ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ನಾವು ಮಾಸ ಭವಿಷ್ಯ ಅಂದರೆ ಏಪ್ರಿಲ್ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾವ ಯಾವ ಗ್ರಹಗಳು ಎಲ್ಲಿ ಗೋಚರಿಸ್ತಿದೆ ಅಂತ ತಿಳ್ಕೊಳ್ಳೋಣ. ಗುರು ನಮಗೆ ಮಿಥುನ ರಾಶಿಯಲ್ಲಿ ಸಂಚಾರ, ಹಾಗೆ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಇನ್ನು ಕುಂಭ ರಾಶಿಯಲ್ಲಿ ನಮಗೆ ರಾಹು ಸಂಚಾರ. ಇನ್ನು ಮೀನ ರಾಶಿಯಲ್ಲಿ ನೋಡಿ ನಮಗೆ 3 ಗ್ರಹಗಳ ಯುತಿ ಆಗ್ತಿದೆ ನಮಗೆ ಜಲತತ್ವದಲ್ಲಿ. ಒಂದು ಕುಜ, ಬುಧ ಮತ್ತು ಶನಿ ಏಪ್ರಿಲ್ ತಿಂಗಳಲ್ಲಿ. ಹಾಗೆ ಶುಕ್ರ ಮತ್ತು ಸೂರ್ಯ ನಮಗೆ ಮೇಷರಾಶಿಯಲ್ಲಿ ಸಂಚಾರ. ವಿಶೇಷತೆ ಏನು ಅಂದರೆ ಸೂರ್ಯ ನಮಗೆ ಇಲ್ಲಿ ಬಲದಿಂದ ಇರೋದ್ರಿಂದ ಶುಕ್ರನ ಜೊತೆನೂ ಸೇರಿದೆ, ಹಾಗಾಗಿ ನಮಗೆ ಶುಭ ಹೆಚ್ಚಾಗಿ ನೋಡ್ಬೋದು. ಈಗ ಓವರಾಲ್ ಹಾಕೊಂಡ್ರೆ ಇದು ಗ್ರಹಗತಿಗಳು ಈ ಥರ ಗೋಚರಿಸ್ತಾ ಇದೆ ಈ ತಿಂಗಳಲ್ಲಿ. ಈಗ ದ್ವಾದಶ ರಾಶಿ ಫಲಗಳ ಬಗ್ಗೆ ಬರೋಣ. ನೋಡಿ, ಧನುರಾಶಿಯವರಿಗೆ ನಮಗೆ ಭಾಗ್ಯದಲ್ಲಿ ಕೇತು ಸಂಚಾರ. ಭಾಗ್ಯದಲ್ಲಿ ಕೇತು ಇದ್ದರೆ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ, ನಂತರ ಅದೃಷ್ಟಗಳಲ್ಲಿ ಸ್ವಲ್ಪ ನಿರಾಸೆ ಅಥವಾ ನಿಧಾನ. ಹಾಗಾಗಿ ಕೇತುಗೆ ಪರಿಹಾರ, ಗಣೇಶನ ಆರಾಧನೆ ಮಾಡಿ, ಗಣೇಶನ ಅಷ್ಟೋತ್ತರಗಳು ಹೇಳ್ಕೊಳ್ಳಿ, ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹೆಸರು ಅರ್ಚನೆ ಮಾಡಿಸಿ. ಈ ತಿಂಗಳಲ್ಲಿ ಆದರೆ ಕಾಣಿಪಾಕ ಮೋಸರಿ ಹೋಗಿ ಬನ್ನಿ. ಸೊ ಓವರಾಲ್ ಹಾಕೊಂಡ್ರೆ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ. ಇದೆಲ್ಲ ಕೇತುಗೆ ಪರಿಹಾರ ಆಯಿತು. ಇನ್ನು 4ನೇ ಮನೆಯಲ್ಲಿ ಅರ್ಧಾಷ್ಟಮ ಶನಿ ನಡೀತಿದೆ. ಹಾಗಾಗಿ ಶನಿಗೋಸ್ಕರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಸರಿ ಹೇಳ್ಕೊಳ್ಳಿ. ಅದರಿಂದ ರಾಮನ ರಕ್ಷಣೆ ಸಿಗುತ್ತೆ ನಿಮಗೆ. ಮತ್ತು ಗುರು ದೃಷ್ಟಿ ಬೀಳ್ತಾ ಇದೆ ನಿಮ್ಮ ರಾಶಿ ಮೇಲೆ. ಈಗ ಗುರು ಸಪ್ತಮದಲ್ಲಿರೋದ್ರಿಂದ, ಗುರು ಬಲ ಇರೋದ್ರಿಂದ ಶುಭ ಕಾರ್ಯಗಳು ಚೆನ್ನಾಗಿದೆ. ಮತ್ತು 3ನೇ ಮನೆ ರಾಹು ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ ನಿಮಗೆ. ಧೈರ್ಯ, ಪರಾಕ್ರಮಗಳ ಎಫರ್ಟು ಯಾವುದು ಕಡಿಮೆ ಮಾಡಲ್ಲ. ಸೊ ಅದು ಇವು ಧೈರ್ಯ ಪರಾಕ್ರಮಗಳು ಕಂಟಿನ್ಯೂಸ್ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಗುರು ದೃಷ್ಟಿನೂ ಇರೋದ್ರಿಂದ ಬ್ಯಾಲೆನ್ಸ್ಡ್ ಆಗೂ ಇರುತ್ತೆ. ಬಟ್ 4ನೇ ಮನೆಯಲ್ಲಿ ಬುಧ. 4ನೇ ಮನೆಯಲ್ಲಿ ಬುಧ ವಿದ್ಯಾರ್ಥಿಗಳಿಗೆ ಅನುಕೂಲ, ಕರ್ಮಕ್ಷೇತ್ರದಲ್ಲಿ ಒಳ್ಳೆಯದು, ಕೆಲಸ ಕಾರ್ಯಗಳಿಗೆ ಅನುಕೂಲ, ವ್ಯಾಪಾರದಲ್ಲಿ ಅನುಕೂಲ, ವಿದ್ಯಾರ್ಥಿಗಳಿಗೆ ಅನುಕೂಲ. ಬುಧನಿಂದ ನಿಮಗೆ ಅತ್ಯುತ್ತಮ ಫಲಗಳನ್ನೇ ನಿರೀಕ್ಷಿಸ್ಬೋದು. ಹಾಗೆ ಕುಜನು 4ನೇ ಮನೆಯಲ್ಲಿದೆ. ನಿಮಗೆ ಕುಜ ಪಂಚಮಾಧಿಪತಿ 4ನೇ ಮನೆಯಲ್ಲಿದೆ. ನಿಮಗೆ ನೋಡಿ, ಭೂಮಿ ವಾಹನಕ್ಕೆ ಸಹಾಯ ಆದರೂ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು. ಹಾಗಾಗಿ ಇಲ್ಲಿ ನಮಗೆ ಕುಜ 4ನೇ ಮನೆಯಲ್ಲಿರೋದ್ರಿಂದ ಕುಜಿಗೆ ಕೂಡ ಪರಿಹಾರ ಅಗತ್ಯ ಇದೆ. ತೋರಿ ಬೆಳೆ ಬೆಲ್ಲ ಸುಬ್ರಹ್ಮಣ್ಯ ಕೊಡೋದು, ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳೋದು, ಅದರಿಂದ ನಿಮಗೆ ಕುಜ ಪರಿಹಾರ ಆಗುತ್ತೆ. ಓವರಾಲ್ ತೊಗೊಂಡ್ರೆ ಧನುರಾಶಿಯವರಿಗೆ ವ್ಯಾಪಾರ, ವ್ಯವಹಾರ, ಕೆಲಸಗಳಲ್ಲಿ ಚೆನ್ನಾಗಿದೆ. ಮಕ್ಕಳ ವಿಚಾರದಲ್ಲಿ ಮತ್ತು ವೈಯಕ್ತಿಕ ಮಾನಸಿಕ ಒತ್ತಡಗಳಿಗೋಸ್ಕರ ಅರ್ಧಾಷ್ಟಮ ಶನಿಗೋಸ್ಕರ ಪರಿಹಾರ ಬೇಕು, ಒಳ್ಳೆಯದಾಗಿ. ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ ನಿಮಗೆ ಕುಟುಂಬ ಸ್ಥಾನದಲ್ಲಿ ರಾಹು ಸಂಚಾರ, ಅಷ್ಟಮದಲ್ಲಿ ಕೇತುಗೆ ಇಲ್ಲಿ ಪರಿಹಾರ ಬೇಕು. ಸಣ್ಣ ಪುಟ್ಟ ಏಟ್ ಬೀಳೋದು ಅಥವಾ ಪತಿ ಅಥವಾ ಪತ್ನಿಗೆ ಖರ್ಚು ಹೆಚ್ಚಾಗುತ್ತೆ. ಸೊ ಅವ್ರಿಗೋಸ್ಕರ ನೀವು ಹಣಕಾಸು ಕೊಡೋಂಗಾಗುತ್ತೆ. ಹಾಗಾಗಿ ಕೇತುಗೆ ಪರಿಹಾರಕ್ಕೋಸ್ಕರ ಗಣೇಶನ ಆರಾಧನೆ, ಬೀದಿ ನಾಯಿಗೆ ಆಹಾರ ಕೊಡೋದು, 1-2-3 ಪೇಜ್ ದಿನನಿತ್ಯ ಹ್ಯಾಂಡ್ ರೈಟ್ ಮಾಡೋದು, ಇದರಿಂದ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಮಕರ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಹಾಗೆ ನಿಮಗೆ 3ನೇ ಮನೆಯಲ್ಲಿ ಕುಜ. ಸೊ ಭೂಮಿಯಿಂದ ಲಾಭ, ವಾಹನದಿಂದ ಲಾಭ, ಪರಾಕ್ರಮ ಹೆಚ್ಚುತ್ತೆ, ಅಂಟಮದಿಂದ ಲಾಭ ಬರುತ್ತೆ. ಬಟ್ 3ನೇ ಮನೆಯಲ್ಲಿ ಬುಧ ಇದ್ದರೆ ವಿದ್ಯಾಭ್ಯಾಸದಲ್ಲಿ ನಿಧಾನ ಮಾಡಿಬಿಡುತ್ತೆ, ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಇದಕ್ಕೆ 6ನೇ ಮನೆ ಅಧಿಪತಿ ಸ್ವಲ್ಪ ನರ್ವಸ್ ವೀಕ್ನೆಸ್ಸು, ಮಕ್ಕಳ ವಿಚಾರದಲ್ಲಿ ಚಿಂತೆ ಮಕರ ರಾಶಿಯವರಿಗೆ. ನಂತರ ನೋಡಿ, 4ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರದ ಯುತಿ. ಸೊ ಇಲ್ಲಿ ವಾಹನಕ್ಕೆ ಅನುಕೂಲ ಚೆನ್ನಾಗಿದೆ, ಫ್ಲಾಟ್ ತೊಗೊಳಕ್ಕೆ ಅಥವಾ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಹೊಸ ಕೆಲಸ ಹುಡುಕ್ತಿದ್ರೆ, ಇಂಥವ್ರಿಗೆಲ್ಲ ಚೆನ್ನಾಗಿದೆ. ಸೊ ನಿಮಗೆ ಮಕರ ರಾಶಿಯವರಿಗೆ 6ನೇ ಮನೆ ಗುರು ದೃಷ್ಟಿ, 2ನೇ ಮನೆಯಲ್ಲಿ ಬೀಳ್ತಾ ಇರೋದು ಅನುಕೂಲ ಆಗ್ತಿದೆ. ಆದರೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು, ಮಾತಿನ ಮೇಲೆ ಗಮನ ಇರಬೇಕು. 2ನೇ ಮನೆ ರಾಹು ಇದ್ರೆ ಸ್ವಲ್ಪ ಹೊರಟಾಗಿ ಮಾತಾಡ್ತೀವಿ, ಹಾಗಾಗಿ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು ಮಕರ ರಾಶಿಯವರು. ಓವರಾಲ್ ಹಾಕೊಂಡ್ರೆ ನಿಮಗೆ ಈ ತಿಂಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಿ. ಕುಂಭರಾಶಿ ನೋಡಿ, ಕುಂಭರಾಶಿಯವ್ರಿಗೆ ನಿಮಗೆ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇದೆ. ಸಪ್ತಮದಲ್ಲಿ ಕೇತು ಇದೆ, ನಿಮ್ಮಲ್ಲೇ ರಾಹು ಇದೆ. ಸೊ ಸ್ವಲ್ಪ ಇನ್ಫೆಕ್ಷನ್ಗಳು ಕೊಡ್ಬೋದು. ಹಾಗೆ ಸಪ್ತಮಾದೀಪ ಈಗ ಉಚ್ಚ ಸ್ಥಿತಿಯಲ್ಲಿ ಶುಕ್ರನ ಜೊತೆ ಇದೆ. ನಿಮ್ಮ ಪತಿ ಅಥವಾ ಪತ್ನಿಗೆ ಯಾವುದಾನ ಹಣಕಾಸು ಒದಗುವಂಥ ಚಾನ್ಸಸ್ಸು, ಅಥವಾ ಅವ್ರಿಗೇನಾದರೂ ಒಂದು ಕೆಲಸದಲ್ಲಿ ಶುಭ ಉಂಟಾಗುತ್ತೆ, ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆ ಉಂಟಾಗುತ್ತೆ ಕುಂಭರಾಶಿಯವರ ಪತಿ ಅಥವಾ ಪತ್ನಿಗೆ. ಯಾಕಂದರೆ ಸಪ್ತಮಾಧಿಪತಿ ಸೂರ್ಯ ಉಚ್ಚ ಸ್ಥಿತಿಯಲ್ಲಿದೆ ಈಗ, ಅದು ಶುಕ್ರನ ಜೊತೆ, ಅದು ನಿಮಗೆ ಲಾಭನೇ ತಂದುಕೊಡುತ್ತೆ. 2ನೇ ಮನೆ ಕುಜ, 3ನೇ ಮನೆ ಅಧಿಪತಿ 2ಕ್ಕೆ ಯಾವಾಗ ಬರುತ್ತೆ. ಮತ್ತು ಕುಂಭರಾಶಿಗೆ ನಿಮಗೆ ಭಾಗ್ಯಾಧಿಪನೂ ಕುಜ ಆಗ್ತಾನೆ. ಅವನು ಯಾವಾಗ ಕುಟುಂಬ ಸ್ಥಾನಕ್ಕೆ ಬಂತೋ ಅದೃಷ್ಟಗಳು ಹೆಚ್ಚಾಗುತ್ತೆ ಈಗ. ಬಟ್ ಮಾತಿನ ಮೇಲೆ ಎಚ್ಚರಿಕೆ, ಹೊರಟಾಗ್ಬಿಟ್ಟಿರ್ತೀರಾ, ಅದನ್ನು ಸ್ವಲ್ಪ ಸೌಮ್ಯ ಮಾಡ್ಕೊಳ್ಳಿ. ಹಾಗೆ ಬುಧ 2ನೇ ಮನೆಯಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಪಂಚಮಾದೀಪ ನಿಮಗೆ ಕ್ರಿಯೇಟಿವಿಟಿ, ಯಾವುದಾನ ಹೊಸ ಸ್ಕಿಲ್ಡ್ ವರ್ಕ್ ಅಂದರೆ ಹ್ಯಾಂಡ್ ಕ್ರಾಫ್ಟಿಂಗ್ ಅಥವಾ ಏನೋ ಹೊಸ ಸ್ಕಿಲ್ ಕಲಿತೀನಿ ಅಂತಂದರೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಕುಂಭರಾಶಿಯವರಿಗೆ ಈಗ. ಹಾಗೆ ಅಷ್ಟಮಾದೀಪನೂ ಕೂಡ ಆಗಿರೋದ್ರಿಂದ
ನಿಮಗೆ ಕೆಲಸ ವ್ಯಾಪಾರ ವ್ಯವಹಾರಗಳ ಅನುಕೂಲ ಕೂಡ ಈ ತಿಂಗಳಲ್ಲಿ ಮಾಡಿಕೊಡುತ್ತೆ. ಮಾತೊಂದು ಎಚ್ಚರಿಕೆ ವಹಿಸಬೇಕಾಗುತ್ತೆ. ಇನ್ನು 7.5 ಅಂತ್ಯಭಾಗದಲ್ಲಿರೋದ್ರಿಂದ ಶನಿ ಶಾಂತಿನೂ ಅಗತ್ಯ. ಹಾಗಾಗಿ ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಒಂದು 21 ಬಾರಿ ದಿನನಿತ್ಯ ಹೇಳ್ಕೊಳ್ಳಿ. ಸ್ವಲ್ಪ ಸಹನೆಯಾಗಿರಿ. ಆಲ್ಮೋಸ್ಟ್ ನಿಮಗೆ ಒಳ್ಳೆಯದು ಶುಭ ಆರಂಭ ಆಗ್ತಾ ಇದೆ. ಸೊ ಆ ಶುಭ ಫಲಗಳು ನಿಮ್ಮ ಕೈ ಸೇರಿ ಕಣ್ಣು ಕಾಣಕ್ಕೆ ಒಂದು ತಿಂಗಳು 2 ತಿಂಗಳು ತಗೋಬೋದು. ಮುಂಬರುವ ದಿನಗಳು ಕುಂಭರಾಶಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ಮೀನರಾಶಿ ನೋಡಿ, ನಿಮ್ಮ ರಾಶಿಯಲ್ಲೇ 3 ಗ್ರಹಗಳ ಸ್ಥಿತಿಯಾಗಿದೆ. ಈಗ ಬುಧ ಆಗ್ಬೋದು, ಕುಜ ಆಗ್ಬೋದು, ಹಾಗೆ ಶನಿ ಕೂಡ ನಿಮ್ಮ ರಾಶಿಯಲ್ಲೇ ಸಂಚಾರ. 4ನೇ ಮನೆಯಲ್ಲಿ ಗುರು ಸಂಚಾರ ಕೇಂದ್ರದಲ್ಲಿ ಕರ್ಮಸ್ಥಾನವನ್ನೇ ವೀಕ್ಷಣೆ ಮಾಡ್ತಾ ಇದೆ. ಇನ್ನು ನಿಮಗೆ 6ನೇ ಮನೆ ಕೇತು, 12ನೇ ಮನೆ ರಾಹು. ಸೊ ರಾಹು ಕೇತುಗಳು ತಕ್ಕ ಮಟ್ಟಿಗೆ ಬ್ಯಾಲೆನ್ಸ್ ರಿಸಲ್ಟ್ ಕೊಟ್ಟರು, ಗುರು ಕೇಂದ್ರದಲ್ಲಿ ಒಳ್ಳೆ ಶುಭ ರಿಸಲ್ಟ್ ಕೊಟ್ಟರು, ಜನ್ಮದಲ್ಲಿರೋ ಕುಜ ಆಗ್ಬೋದು ಅಥವಾ ಶನಿ ಈ ಎರಡೂ ಯುತಿಯಾಗಿರೋದ್ರಿಂದ ಅನವಶ್ಯಕವಾಗಿ ಕಿತ್ತಾಟಕ್ಕೆ ಸಿಗಾಕೋತೀವಿ, ವ್ಯಾಜ್ಯಗಳು ಸಿಗಾಕೋತೀವಿ. ಅದಕ್ಕೆ ನಿಮಗೆ ಸಹನೆ ಶಾಂತಿ ಬೇಕು. ಬೇರೆಯವರ ವಿಷಯಕ್ಕೆ ಈಗ ತಲೆ ಹಾಕಬಾರ್ದು. ಯಾಕಂದರೆ ಶನಿನ ಜನ್ಮದಲ್ಲೂ ಇದೆ, ಕುಜನೂ ಬಂದು ಕನೆಕ್ಟ್ ಆಗ್ತಾ ಇದೆ. ಬುಧನೂ ನೋಡಿ ಅಲ್ಲೇ ಬಂದು ಸೇರ್ಬೋದು. ಬುಧ ನಿಮ್ಗೆ ಏನಾಗುತ್ತೆ 4 ಮತ್ತು 7ನೇ ಮನೆ ಅಧಿಪತಿ. ಸೊ ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಆಗಿರ್ಬೋದು ಅಥವಾ ಮನೇಲಿರ್ಬೋದು, ಅನಾವಶ್ಯಕವಾಗಿ ಕಿತ್ತಾಡಕ್ಕೆ ಹೋಗಬೇಡಿ. ಕೆಲವು ವಿಷಯಗಳನ್ನ ಅವಾಯ್ಡ್ ಮಾಡಿಬಿಡಿ. ಯಾವುದು ನಿಮಗೆ ಇಷ್ಟ ಆಗದೇ ಇದ್ರೂ ಪರವಾಗಿಲ್ಲ, ಅನಾವಶ್ಯಕವಾಗಿ ಮಾತಾಡಿ ನಿಷ್ಠುರಗಳು ಕಟ್ಕೋಬೇಡಿ. ಸ್ವಲ್ಪ ಸಹನೆ ಶಾಂತಿ ಕಾಪಾಡ್ಕೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ಈ ತಿಂಗಳಲ್ಲಿ ಶುಭ ಫಲಗಳನ್ನ ನಿರೀಕ್ಷಿಸ್ಬೋದು. ಇನ್ನು ನೋಡಿ, ನಿಮಗೆ ಮೀನರಾಶಿಯವರಿಗೆ 6ನೇ ಮನೆ ಅಧಿಪತಿ ನೀವು 2 ಕುಟುಂಬ ಸ್ಥಾನದಲ್ಲಿ ಉಚ್ಚ ಸ್ಥಿತಿಲಿದೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಏನಾದರೂ ನಿಮಗೆ ಒಳ್ಳೆ ಪೊಸಿಷನ್ನು ಅಥವಾ ಹಣಕಾಸು ಬರೋದಾಗಲಿ ಅಥವಾ ಬಡ್ತಿ ಆಗಲಿ ಈಗ ಚಾನ್ಸಸ್ ಚೆನ್ನಾಗಿದೆ. ಸೂರ್ಯ 2ರಲ್ಲಿ ಉಚ್ಚ ಸ್ಥಿತಿಯಲ್ಲಿರೋದ್ರಿಂದ ಶುಕ್ರನ ಜೊತೆನೂ ಸೇರಿದೆ. ಶುಕ್ರ 3 ಮತ್ತು ಅಷ್ಟಮಾಧಿಪತಿ. ಹಾಗಾಗಿ ಮಾತುಕತೆಯಿಂದ ಹಣಕಾಸು ಬರೋದು, ಲೇವಾದೇವಿ, ಬ್ರೋಕರೇಜು, ರಿಯಲ್ ಎಸ್ಟೇಟು ಅಥವಾ ಯಾವುದೇ ಮಾತುಕತೆ ಅಥವಾ ಅಗ್ರಿಮೆಂಟ್ಸು, ಈ ಇಂಪೋರ್ಟ್ ಎಕ್ಸ್ಪೋರ್ಟು, ಯಾಕಂದರೆ 3ನೇ ಮನೆ ಇದು. ಸೊ ಆಕಸ್ಮಿಕವಾಗಿ ಲಾಭ ತರುವಂಥ ಬಿಸ್ನೆಸ್ಗಳಲ್ಲೆಲ್ಲದು ಸ್ಟಾಕ್ಸು, ಶೇರ್ಸು ಇಂಥ ವಿಷಯಗಳಲ್ಲೂ ಲಾಭದಾಯಕವಾಗಿರುತ್ತೆ ಮೀನರಾಶಿಯವರಿಗೆ. ಬಟ್ ಇಷ್ಟೆಲ್ಲ ಲಾಭ ನಾವು ಹೇಳೋಕ್ಕೆ ಪ್ರಯತ್ನ ಪಟ್ಟರು ಜನ್ಮದ ಶನಿ ನಿಧಾನ ಮಾಡುತ್ತೆ. ಹಾಗಾಗಿ ಜನ್ಮ ಶನಿಗೋಸ್ಕರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳಿ. ಅದರಿಂದ ನಿಮಗೆ ಅನುಕೂಲ ಆಗುತ್ತೆ. ಕಬ್ಬಿಣದ ಟೂಲನ್ನು ಹಾರ್ಡ್ ವರ್ಕರ್ ಅಂದರೆ ಕಷ್ಟ ಬಿದ್ದು ಕೆಲಸ ಮಾಡೋರಿಗೆ ದಾನ ಕೊಡೋದ್ರಿಂದ ಕೂಡ ಶನಿ ಶಾಂತಿ ಆಗುತ್ತೆ. ಮನೆಯಲ್ಲಿ ಏನಾದರೂ ಸಾಲ ಬಾಧೆ ಜಾಸ್ತಿ ಇದ್ದರೆ ಎಳ್ಳಿನ ದೀಪವನ್ನು ಹಚ್ಚಿ ಅದರಿಂದ ಕೂಡ ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ. ಓವರಾಲ್ ತೊಗೊಂಡ್ರೆ ಮಿಶ್ರ ಫಲ ಮೀನರಾಶಿಯವರಿಗೆ ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.